ಬಹಳಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನ ಈ ಒಂದು ಚುನಾವಣೆಯಲ್ಲಿ ವಹಿಸ್ತಾರೆ. ಅದರಲ್ಲೂ ಈ ಸಲದ ಚುನಾವಣೆ ಇದೆಯಲ್ಲ, ಇದು ಮಹಿಳೆಯರ ಚುನಾವಣೆ ಆಗ್ತದೆ ಅನ್ನೋದು ಬಹಳ ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಈ ದೇಶದಲ್ಲಿ ನಾವು ಅರ್ಧದಷ್ಟು ನಾವು ಜನಸಂಖ್ಯೆ ನಮ್ದು ಯಾವುದು ನಮ್ಮ ಹೆಣ್ಮಕ್ಳು ಮಹಿಳೆಯರು. ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇನೆ. ಈ ಸಲ ಅಂಕಿ ಅಂಶಗಳನ್ನ ನೋಡ್ಬೇಕಾದ್ರೆ ಮತದಾರರಲ್ಲಿ ಹೆಚ್ಚು ಹೆಣ್ಮಕ್ಳೇ ಓಟ್ ಹಾಕ್ತಕ್ಕಂತಹ ಒಂದು ಅಂಕಿಅಂಶ ಕೂಡ ನಮ್ಮ ಮುಂದಿದೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಮಾತನಾಡಬೇಕಂತಂದ್ರೆ ಇಲ್ಲಿ ಇದೊಂದು ಯಾವಾಗ್ಲೂ ನಾವು ಈ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಯನ್ನ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಇಡೀ ರಾಜ್ಯದಲ್ಲಿ ನಾವು ಕರಿತೇವೆ. ವಿಶೇಷವಾಗಿ ಇದನ್ನು ಕರಿತೀವಿ ಬುದ್ಧಿವಂತರ ಜಿಲ್ಲೆ. ತುಂಬಾ ಬುದ್ಧಿ ಇರೋರು ಅವರು ಬಹಳ ಓದ್ಕೊಂಡಿದ್ದಾರೆ, ವಿದ್ಯಾವಂತರವರು, ತಿಳಿದವರು, ಅವರು ಬಹಳ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಾರೆ ಅಂತ ಒಂದು ನಂಬಿಕೆ ಇದೆ ಇಡೀ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಿಗೆ ನಾವು ಹೋಲಿಸಿದಾಗ. ಈ ಸಲದ ಚುನಾವಣೆಯಲ್ಲಿ ಕೂಡ ಮತ್ತೊಮ್ಮೆ ಈ ಒಂದು ಜಿಲ್ಲೆಯ ಜನ ಏನು ಯಾವ ರೀತಿ ತೀರ್ಮಾನ ಮಾಡಬಹುದು ಈ ಚುನಾವಣೆಯಲ್ಲಿ ಅನ್ನೋದು ಕೂಡ ಬಹಳ ಕಾತರದಿಂದ ನೋಡ್ತಾ ಇದ್ದೀವಿ. ಆದ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅಂತ ಇವತ್ತು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. 2014ರ ಚುನಾವಣೆಗೆ ನಾವು ಒಂದೆರಡು ನಿಮಿಷ ಹೋಗ್ಬಿಟ್ಟು ವಾಪಸ್ ಬರೋಣ. 2014ರ ಚುನಾವಣೆ ಅಂದಾಗ 10 ವರ್ಷಗಳ ಹಿಂದೆ ಅವತ್ತು ಕೂಡ ಬದಲಾವಣೆ ಬಯಸ್ತಾ ಇತ್ತು ಈ ದೇಶ ಅಂತ ಮಾತನಾಡ್ತಾ ಇದ್ರು. ಬದಲಾವಣೆ ಬೇಕಾಗಿದೆ, ನಮ್ಮ ದೇಶ ಬದಲಾವಣೆ ಬಯಸ್ತಾ ಇದೆ. ಯಾತಕ್ಕೆ? ಬೆಲೆ ಏರಿಕೆ ಆಗೋಗಿದೆ. ಬಹುತ್ ಹುआ महंगाई की मार, अब की बार भाजपा सरकार, अब की बार ಮೋದಿ ಸರ್ಕಾರ. ಈ ಲೈನ್ ಅನ್ನ ನಾನು ನಿಲ್ಲಿಸ್ಕೊಳ್ತೀನಿ. ಕಿವಿಲಿ ಈಗಲೂ ಕೂಡ ನನಗೆ ಕೇಳಿಸ್ತಾ ಇದೆ. ಹರ ಹರ ಮಹಾದೇವ್ ಗರ್ ಗರ್ ಮೋದಿ ಅಂತ ಹೇಳ್ತಾರೆ. ಹೌದು, ಇವತ್ತು 10 ವರ್ಷ ಆಗೋಯ್ತು. ಪುನಃ ಅದೇ ರೀತಿ ಸ್ಲೋಗನ್ ಹೇಳ್ಕೊಂಡು ಬಂದ್ರೆ ಏನನ್ಸುತ್ತೆ ನಮ್ಗೆ? 10 ವರ್ಷ ಆಗಿದೆ. ಒಂದು ಆ ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ನಾವು ಅಧಿಕಾರವನ್ನ ಕೊಟ್ಟು, ಮೋದಿ ಅವರಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟು, ಸಂಪೂರ್ಣ ಬಹುಮತವನ್ನ ಕೊಟ್ಟು, 2ನೇ ಬಾರಿ ಅವರಿಗೆ ಅವಕಾಶವನ್ನ ಕೊಟ್ಟು, ನಮ್ಮ ರಾಜ್ಯವನ್ನ ಬಂಗಾರ ಮಾಡಿ ಅಂತೇಳಿ ಅವಕಾಶ ಕೊಟ್ಟು 10 ವರ್ಷಗಳು ಕಳೀತು. 10 ವರ್ಷಗಳು ಅಂದ್ರೆ ಬಹಳ ದೊಡ್ಡ ವಿಚಾರ. 365 ದಿನ. ಮೊನ್ನೆ ಅಶೋಕ್ ರೈ ನಮ್ಮ ಶಾಸಕರು, ಪುತ್ತೂರಿನ ಶಾಸಕರು ಒಂದು ಕಡೆ ಭಾಷಣ ಮಾಡೋದನ್ನ ನೋಡ್ತಾ ಇದ್ದೆ. ನನ್ನ ಕೈಗೆ 10 ತಿಂಗಳು ಕೊಡಿ, ನನ್ನ 10 ತಿಂಗಳು ಪ್ರೈಮ್ ಮಿನಿಸ್ಟರ್ ಮಾಡಿ ನೋಡಿ, ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ಹೌದು ನೋಡಿ, 10 ವರ್ಷಗಳು ಕೊಟ್ಟಿದ್ದೀವಿ ಒಂದು ಪಕ್ಷಕ್ಕೆ. 10 ವರ್ಷಗಳ ಒಂದು ಬಹುಮತವನ್ನ ಕೊಟ್ಟು ಅವಕಾಶವನ್ನ ಕೊಟ್ವಿ. ಏನು ನಮ್ಮ ಜೀವನದಲ್ಲಿ ಬದಲಾವಣೆ ಆಯ್ತು? ಭಾರತ ದೇಶದ ಬಡ ಜನರ ಜೀವನದಲ್ಲಿ ಏನು ಬದಲಾವಣೆ ಆಯ್ತು? ಬೇಡಪ್ಪ. ಕರ್ನಾಟಕದ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಬೇಡ. ಪುತ್ತೂರು ಅಥವಾ ದಕ್ಷಿಣ ಕನ್ನಡ ಅಥವಾ ಇಲ್ಲಿಯ ಸುತ್ತಮುತ್ತ ತಾಲೂಕುಗಳ ಜನರ ಜೀವನ ಏನಾದ್ರು ತುಂಬಾ ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಒಳ್ಳೆ ದಿನ ಬಂದಿದ್ಯಾ ಅಂತ ಒಂಚೂರು ರೀಕ್ಯಾಪ್ ಮಾಡ್ಕೋಬೇಕು. ಅವತ್ ಕೇಳ್ತಾ ಇದ್ರು ಏನಂತ, ಅವ್ರದೊಂದಷ್ಟು ಮ್ಯಾನಿಫೆಸ್ಟೋ ಅಂಶಗಳನ್ನ ಹೇಳ್ಬಿಡ್ತೇನೆ. ಏನಿಲ್ಲ, ಅವ್ರು ಹೇಳ್ತಾ ಇದ್ರು ಬೆಲೆ ದುಬಾರಿ ಆಗೋಯ್ತು ಅಂತ. ಏನಂತೆ? ಪೆಟ್ರೋಲ್ ಡೀಸೆಲ್ ಏರಿಕೆ ಆಗ್ಬಿಟ್ಟಿದೆ, ನಮ್ ಕೈಲಿ ಕೊಡಿ, 60 ದಿನ ಕೊಡಿ ಅಂತ ಕೇಳಿದ್ರು ಮೋದಿ ಅವರ ಭಾಷಣದಲ್ಲಿ. ಬರೀ 60 ದಿನ ನನ್ನ ಕೈಗೆ ಅಧಿಕಾರ ಕೊಡಿ, ಎಲ್ಲ ಬದಲಾವಣೆ ಮಾಡ್ಬಿಡ್ತೀವಿ, ನಿಮ್ ಜೀವನ ಬಂಗಾರ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇರ್ಬೋದು, ಕಪ್ಪು ಹಣ ತಂದು ಸ್ವಿಸ್ ಬ್ಯಾಂಕ್ ಇಂದ ಹಾಕ್ತೀವಿ ಅನ್ನೋದಿರ್ಬೋದು, 15 ಲಕ್ಷ ಅಕೌಂಟ್ಗಳು ಕೊಡ್ತೀವಿ ಅನ್ನೋದಿರ್ಬೋದು. ಇವತ್ತು ಈ ದೇಶ ಏನೇನೋ ಆಗೋದೆ, 60 ವರ್ಷದಲ್ಲಿ ಏನೇನೋ ಆಗೋಗಿದೆ, ನಾವೆಲ್ಲವನ್ನು ಮಾಡ್ಬಿಡ್ತೀವಿ ಅಂತ. ನಾನು ಒಂದೇ ಹೇಳ್ತೇನೆ, ನಮ್ಮ ನಾಯಕರುಗಳು ಸುಮಾರು ಬಾರಿ ಹೇಳಿರ್ಬೋದು ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ, ಒಂದು ಗುಂಡು ಪಿನ್ನಿಂದ ಹಿಡಿದು ಒಂದು ಏರೋಪ್ಲೇನ್ ವರ್ಗೂ ಕೂಡ ಈ ಒಂದು ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅನ್ನೋದು ತೋರಿಸ್ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಆದ್ರೆ ಅದೇ ನಾವು ಕಟ್ಟದಂತಹ ಆಸ್ತಿಗಳನ್ನ ಬರೇ ಸ್ವಲ್ಪ ದಿನಗಳಲ್ಲಿ ಮಾರಾಟ ಮಾಡಬಹುದು ಅಂತ ತೋರಿಸಿದ್ರೆ ಅದು ಬಿಜೆಪಿ ಸರ್ಕಾರ ಅನ್ನೋದನ್ನ ನಾವು ಮರಿಬಾರದು. ಎಲ್ಲಕ್ಕಿಂತ ಹೆಚ್ಚಾಗಿ ದಕ್ಷಿಣ ಕನ್ನಡ ಜಿಲ್ಲೆ ವಿಚಾರ ತೆಗೆದುಕೊಂಡಾಗ ಇಲ್ಲಿಯ ಎಲ್ಲರ ಜನರ ಸಮಸ್ಯೆಗಳು ಬಹಳಷ್ಟು ಇದಾವೆ. ಅಡಿಕೆ ಬೆಳೆಗಾರರಿರ್ಬೋದು, ಮೀನುಗಾರರಿರ್ಬೋದು, ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದಕ್ಕೆ ತಕ್ಕದಾದಂತಹ ಧ್ವನಿ ಆಗ್ತಕ್ಕಂತಹ ಒಬ್ಬ ಸಂಸದನ್ನ ನಾವು ಕಳಿಸ್ತಕ್ಕಂತ ಅವಶ್ಯಕತೆ ಇವಾಗ ನಮಗಿದೆ. ಹೌದು, ಇಷ್ಟು ವರ್ಷ 15 ವರ್ಷಗಳ ಕಾಲ ಬಹುಶಃ ನಳಿನ್ ಕುಮಾರ್ ಕಟೀಲ್ ಅವರು ಇಲ್ಲಿ ಸಂಸದರಾಗಿದ್ರು. ಅಂಡ್
33 ಇಯರ್ಸ್ 33 ವರ್ಷದಿಂದ ಇಲ್ಲಿ ಬಿಜೆಪಿ ಸರ್ಕಾರದ ಅಭ್ಯರ್ಥಿನೇ ಗೆದ್ಕೊಂಡು ಬಂದಿದ್ದಾರೆ. ಏನು ಬದಲಾವಣೆ ಆಗಿದೆ, ಯಾವ ರೀತಿ ನ್ಯಾಯ ಸಿಕ್ಕಿದೆ? ಬರೀ 60 ದಿನ ಕೇಳಿದ್ರು. ನಾನು ಇದೇ ಹೇಳ್ಬಿಡ್ತೇನೆ, 440 ರೂಪಾಯಿ ಅವತ್ತಿದ್ದು ಇವತ್ತು ಬಹುಶಃ 200 ರೂಪಾಯಿ ಆಗಿರ್ಬೋದಲ್ಲ. ಸಿಲಿಂಡರ್ ಬೆಲೆ 10 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದವರು. ಇಲ್ಲ, ಬೆಲೆ ಇವತ್ತು 950 ದಾಟಿದೆ. ಪೆಟ್ರೋಲ್ ಡೀಸೆಲ್ ಅವತ್ತು 45, 50, 60 ರೂಪಾಯಿ ಇತ್ತು. ಇವತ್ತು ಬಹುಶಃ 20 ರೂಪಾಯಿ ಆಗಿರ್ಬೋದಲ್ಲ. ಅವ್ರಿಗೆ ಅಚ್ಚೆ ದಿನ ಬರುತ್ತೆ ಅಂತ ಹೇಳಿ ಅಧಿಕಾರ ಕೊಟ್ಟವಲ್ಲ. ಇಲ್ಲ, ಇವತ್ತು 100 ದಾಟಿದೆ. ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿಗಳು, ಪ್ರತಿಯೊಂದು ವಸ್ತು ಬೇಡಪ್ಪ, ಎಲ್ಲಾದ್ರ ಮೇಲೂ ಬರೀ ಬೆಲೆ ಏರಿಕೆ ಎಲ್ಲ, ಜೊತೆಗೆ ಟ್ಯಾಕ್ಸ್, ಡಬಲ್ ಟ್ಯಾಕ್ಸ್ ಆಗೋಗಿದೆ ಇವತ್ತು. ಕೃಷಿ ಉತ್ಪನ್ನಗಳ ಮೇಲೆ ಏನಾದ್ರು ಟ್ಯಾಕ್ಸ್ ಹಾಕಿದ್ರೆ ಅದು ನಮ್ಮ ದೇಶದಲ್ಲೇ ಇರಬೇಕು. ಅನ್ನದಾತರನ್ನ ಹಿತ ಕಾಪಾಡ್ತೀವಿ, ನಿಮ್ಮ ಏನಂತೀವಿ, ನಿಮ್ಮ ಒಂದು ಇನ್ಕಮ್ ಅನ್ನ ದುಪ್ಪಟ್ಟು ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವರು. ಇದನ್ನೆಲ್ಲ ಅವಾಗ ಭರವಸೆ ಅಂದ್ರೆ ಭಾಷೆ ಕೊಟ್ಟಿದ್ರು, ಪ್ರಮಾಣ ಮಾಡಿದ್ರು, ನಾವು ಬಂದಾಗ ನಿಮ್ಗೆ ಇದ್ ಮಾಡ್ತೀವಿ ಅಂತ. 10 ವರ್ಷಗಳ ಕಾಲ ನೋಡಿದೀವಿ ನಾವೀಗ. ನಮ್ ಜನ ನೋಡಿದ್ದಾರೆ, ಅವರ ಭರವಸೆ ಈಡೇರಿಸಿದಾರ? ಇಲ್ಲ. ಈಗ ಮತ್ತೆ 1 ಬಾರಿ ಕಿವಿಯಲ್ಲಿ ಹೂ ಇಡ್ಬೋದು, 2 ಬಾರಿ ಕಿವಿಯಲ್ಲಿ ಹೂ ಇಡ್ಬೋದು, 3ನೇ ಬಾರಿ ಕಿವಿಯಲ್ಲಿ ಹೂಡಕ್ಕೆ ಬರ್ತಾ ಇರ್ತಕ್ಕಂತಹ ಬಿಜೆಪಿ ನಾಯಕರಿಗೆ ಈ ಸಲ ನಮ್ಮ ಜನ, ನಮ್ಮ ದಕ್ಷಿಣ ಕನ್ನಡದ ಜನ ಖಂಡಿತ ಪಾಠ ಕಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದ್ರೆ ಒಂದು ಕಡೆ ಸುಳ್ಳು ಹೇಳ್ಕೊಂಡು ಇವತ್ತು ಮೊನ್ನೆ ತಾನೇ ಸಂಕಲ್ಪ ಪತ್ರ ನಮ್ದೇನಿದೆ, ನ್ಯಾಯ ಪತ್ರ, ಕಾಂಗ್ರೆಸ್ನ ಪ್ರಣಾಳಿಕೆಯನ್ನ ನೀವು ನೋಡಿರ್ಬೋದು. 5 ಗ್ಯಾರಂಟಿ, ನಾವು 23ರ ಚುನಾವಣೆಯಲ್ಲಿ ಕೊಟ್ಟಂತ 5 ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಿದ್ದೇವೆ. 5 ಗ್ಯಾರಂಟಿಯನ್ನು ಯಶಸ್ವಿಯಾಗಿ ನಾವು ಜನರಿಗೆ ತಲುಪಿಸಿದೀವಿ. ಇವತ್ತು ಕೆಲವು ತಾಂತ್ರಿಕ ದೋಷದಿಂದ ಏನೇ ಇದ್ರು ಕೂಡ ಅದನ್ನು ಕೂಡ ನಾವು ಸರಿ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅನ್ನೋದನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಚನೆ ಮಾಡಿದೆ. ಅದಕ್ಕೆ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾಗಿ ಮತ್ತು ಅದಕ್ಕೆ ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನವನ್ನ ಕೊಟ್ಟು, ಸಂಪುಟದ ದರ್ಜೆಯ ಸಚಿವ ಸ್ಥಾನವನ್ನ ಕೊಟ್ಟು ರೇವಣ್ಣ ಅವರನ್ನ ಹಾಕಿದ್ದಾರೆ. ಮತ್ತು 4 ಜನ ಉಪಾಧ್ಯಕ್ಷರು 4 ಡಿವಿಷನ್ಗೆ, ಅಂದ್ರೆ ನಾನು ಕೂಡ ಒಬ್ಳು, ಮೈಸೂರು ಡಿವಿಷನ್ ಉಸ್ತುವಾರಿ ಕೂಡ ಹೌದು, ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಕೂಡ ಹೌದು. ಇದು ಸುಳ್ಳಲ್ಲ, ನೀವು ನೋಡ್ತಾ ಇರೋದು ನಿಜವಾದಂತಹ ಒಂದು ಕೆಲಸ. ಇದು ಯಾಕೆ ಮಾಡಿರೋದು? ಜಿಲ್ಲಾಧ್ಯಕ್ಷರು ಇದ್ದಾರೆ, ಭರತ್ ಮುಂಡುವಾರಿ ಅವರು, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷ ಸಮಿತಿ ಇದ್ದಾರೆ, ಸಮಿತಿಯ ಸದಸ್ಯರುಗಳಿದ್ದಾರೆ. ಇಷ್ಟು ದೊಡ್ಡ ನಾವು ತಾಲೂಕು ಮಟ್ಟಕ್ಕೆ ಡಿಸೆಂಟ್ರಲೈಸ್ ಮಾಡಿ ಇದನ್ನ ಅನುಷ್ಠಾನವನ್ನ ನೋಡ್ತಾ ಇದೀವಿ ಅಂದ್ರೆ ಇದು ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆಯಾ? 58,000 ಕೋಟಿಯಷ್ಟು ನಾವು ಇದಕ್ಕೆ ಅನುದಾನ ಇಟ್ಟಿದ್ದೇವೆ. ಇದು ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಜವಾಬ್ದಾರಿ ಕೂಡ ಸರ್ಕಾರದ್ದು. ಹಂಗಾಗಿ ಈ ಒಂದು ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಸುಮ್ನೆ ಒಂಥರ 2014ರಲ್ಲಿ ಕೇಳಿದ್ರಲ್ಲ, ಅಚ್ಚೆ ದಿನ ಕೊಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಏನು ಆ ತರ ಸುಳ್ಳಲ್ಲ. ಇದು ನಿಜವಾದಂತಹ ಕೆಲಸವನ್ನ, ನಿಜವಾದಂತಹ ಮಾತನ್ನ ಹೇಳಿ ಗ್ಯಾರಂಟಿಯಾಗಿ ಕೆಲಸ ಮಾಡಿದೀವಿ. ನಿಮ್ಗೆ ನಮ್ಮ ಸರ್ಕಾರ ನೀವು ನೋಡಿದಿರ, ಕಣ್ಮುಂದೆ ನೋಡಿದಂತೆ ನಡೆದಿದ್ದೀವಿ. ಹಂಗಾಗಿ ಕೇಂದ್ರದಲ್ಲಿ ಈ ಬಾರಿ ನಾವೇನಾಗಾದ್ರೂ ನೀವು ಕೆಲಸ ಮಾಡಿಲ್ಲ, ನಾನು ಹೇಳಿದೆ, ಗುಂಡು ಪಿನ್ನಿಂದ ಹಿಡಿದು ಒಂದು ವಿಮಾನವನ್ನ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂತ. 20 ಅಂಶದ ಕಾರ್ಯಕ್ರಮಗಳು, ಗರೀಬಿ ಹಠಾವೋಯಿಂದ ಹಿಡಿದು ರೋಟಿ ಕಪಡ ಮಕಾನ್ ಅಂತ ನಮ್ಮ ಒಂದು ಸ್ಲೋಗನ್ ಇತ್ತು. ಇವತ್ತು ಏನ್ ಸ್ಲೋಗನ್ ಇದೆ? ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಏನ್ ಕೊಡ್ತಾ ಇದ್ದಾರೆ? ಮೊನ್ನೆ ಸಂಕಲ್ಪ ಪತ್ರ, ಅದು ಸಂಕಲ್ಪ ಪತ್ರ ಅಲ್ಲ, ಅದು ಸುಳ್ಳು ಪತ್ರ. ಅದು ಬಿಜೆಪಿಯ ಸುಳ್ಳು ಪತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ನೀವು ಮತ್ತೆ ಓಟ್ ಕೇಳಕ್ ಬರ್ತೀರಾ? 10 ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿ ಇದ್ರಲ್ವಾ, ನಿಮ್ಗೆ ಯಾವ ಪತ್ರನೂ ಬೇಕಾಗಿರ್ಲಿಲ್ಲ, ಮಾಡಿ ತೋರಿಸ್ಬೇಕಾಗಿತ್ತು. ಜನರ ಕೆಲಸವನ್ನ ಮಾಡಿ ಇವತ್ತು ಬಂದು ನಮ್ಗೆ ಮುಂದೆ ನಿಂತು, ನೋಡಿ ಗ್ಯಾಸ್ ಬೆಲೆ ಇಷ್ಟು ಕಡಿಮೆ ಮಾಡಿದ್ದೇವೆ, ನಮಗೆ ಮತ ನೀಡಿ, ನೋಡಿ ಪೆಟ್ರೋಲ್ ಬೆಲೆ ಇಷ್ಟು ಕಡಿಮೆ ಮಾಡಿದ್ದೇವೆ, ಜನರೇ ನಮ್ಗೆ ಮತ ನೀಡಿ, ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದೇವೆ, ನಮ್ಗೆ ಓಟ್ ಹಾಕಿ, ನಿಮ್ಮ ಅಕೌಂಟಿಗೆ ಕಪ್ಪು ಹಣವನ್ನ ತಂದು ಹಾಕಿದ್ದೇವೆ, ನಮ್ಗೆ ಮತ ನೀಡಿ, ನಿಮ್ಮ ಬದುಕನ್ನ ಬಂಗಾರ ಮಾಡಿದೀವಿ. ಹೋಗ್ ಬೇಡಪ್ಪ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಟ್ಟಿದೀವಿ, ನಮ್ಗೆ ಮತ ನೀಡಿ ಅಂತ ನೀವು ಧೈರ್ಯವಾಗಿ ಕೇಳಲಿಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಟಫ್ ಇದೆಯಾ? ಮಾತಿದೆಯಾ? ಏನಿಲ್ಲ. ಇನ್ನೊಂದ್ಸಲ ನಮ್ಗೆ ಅಧಿಕಾರ ಕೊಟ್ಬಿಡಿ, ನಿಮ್ಗೆ ಅದು ಯಾವ್ದೋ ಸಂಕಲ್ಪ ಪತ್ರ ಇಟ್ಕೊಂಡು ನಿಮ್ಗೆ ಗ್ಯಾರಂಟಿ ಕೊಡ್ತೀವಿ. ಇದು ನಗಬೇಕಾ ಅಳಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಗ್ಯಾರಂಟಿಯನ್ನ ಅವಹೇಳನ ಮಾಡೋದು.
ಇದು ಸುಳ್ಳು, ಇವ್ರು ಕೊಡೋದಿಲ್ಲ, ನಿಲ್ಲಿಸ್ಬಿಡ್ತಾರೆ, ಇದು ಬಿಟ್ಟಿ ಭಾಗ್ಯ, ಸೋಮಾರಿ ಮಾಡ್ಬಿಡ್ತೀನ. ಆ ಒಂದು ಬಡ ಕುಟುಂಬಕ್ಕೆ ಅದೆಷ್ಟು ಅನುಕೂಲ ಆಗ್ತಿದೆ ಅನ್ನೋದನ್ನ ನೀವೇ ನಾವು ಸ್ವತಃ ಎಷ್ಟೊಂದು ಚಾನೆಲ್ಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದ್ದೇವೆ. ಒಬ್ಬ ತಾಯಿ ಹೇಳ್ತಾ ಇದ್ರು, ನಾವು ಮನೆಗೆ ನಾವು ಓಟ್ ಕೇಳಕ್ ಹೋದಾಗ ಈ ಒಂದು ತಾಳಿಯನ್ನು ಅಡವಿಟ್ಟಿದ್ದೆ, ಬಿಡಿಸ್ಕೊಂಡು ಹಾಕೊಂಡಿದ್ದೇನೆ, ಖಂಡಿತ ನಾನು ಮತವನ್ನ ಹಾಕ್ತೀನಿ, ಇಂತಹ ಒಂದು ದಿನ ಬಂದಿದೆಯಲ್ಲ, ಇದು ಅಚ್ಚೆ ದಿನ, ಇದು ಒಳ್ಳೆಯ ದಿನ. ಇನ್ನೊಬ್ಳು ತಾಯಿ ಅವತ್ತು ಹಬ್ಬದ ದಿನ ನಾವು ನೋಡಿದಾಗ ಟಿವಿ ಆನ್ ಮಾಡಿದ್ರೆ ಒಂದು ಫ್ರಿಡ್ಜ್ಗೆ ಪೂಜೆ ಮಾಡ್ತಾ ಇದ್ರು. ಇದು ಬಿಟ್ಟಿ ಭಾಗ್ಯ ಅಲ್ಲ, ಒಬ್ರು ಬಡ ಮನೆಯಲ್ಲೂ ಕೂಡ ಒಂದು ಫ್ರಿಡ್ಜ್ ಖರೀದಿ ಮಾಡತಕ್ಕಂತ ಶಕ್ತಿ ಬಂದಿದೆ ಅಂದ್ರೆ ಇದು ಒಳ್ಳೆಯ ದಿನ, ಅಚ್ಚೆ ದಿನ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಬ್ಬ PUC ರ್ಯಾಂಕ್ ತಗೊಂಡಂತಹ ಒಬ್ಬ ಮಗ ತಾಯಿಗೆ ಬಂದಂತಹ 2,000 ನನ್ನ ಓದಿಗೆ ಅನುಕೂಲ ಆಯ್ತು ಅಂತ ಹೇಳದ್ನಲ್ಲ, ಇದು ಒಳ್ಳೆ ದಿನ ಅಂತ ನಾನು ಭಾವಿಸ್ತೇನೆ. ಬಿಟ್ಟಿ ಭಾಗ್ಯ ಅಂತ ಹೇಳೋರು ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ, ಭಯ ಬಂದಿದೆ. ಇವತ್ತು ಬದಲಾವಣೆ ಅಲೆ ಮತ್ತೆ ನಾನು ಹೇಳಿದೆ ಪುನಃ ಬೀಸ್ತಾ ಇದೆ. 2014ರಲ್ಲಿ ಯಾವುದೋ ಸುಳ್ಳು ಮಾತುಗಳಿಗೆ ಮಾರೋಗಿ ಜನ ಬದಲಾವಣೆ ತಂದ್ರಲ್ಲ, 10 ವರ್ಷ ನೋಡಿದ್ರೆ ಮತ್ತೆ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಖಂಡಿತ ಗ್ಯಾರಂಟಿ ಅಲೆ ಬೀಸ್ತಾ ಇದೆ, ಗ್ಯಾರಂಟಿ ಅಲೆಗೆ ಕೊಚ್ಚಿ ಹೋಗ್ತದೆ. ಈ ಸುಳ್ಳು ಪತ್ರವನ್ನ ತಂದಿರ್ತಕ್ಕಂತಹ ಬಿಜೆಪಿ ಆಶ್ವಾಸನೆಗಳಿರ್ಬೋದು, ಅವರ ನಾಯಕರಿರ್ಬೋದು, ಅವರ ಕ್ಯಾಂಡಿಡೇಟ್ಗಳಿರ್ಬೋದು, ಇವತ್ತು ಖಂಡಿತ ಅವ್ರನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನ ನಮ್ಮ ಜನ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಇವತ್ತು ನಿಮ್ಮ ಹತ್ರ ಬಹಳ ವಿಶ್ವಾಸದಿಂದ ಮಾತನಾಡ್ತಿದ್ದೀನಿ. ಹೌದು, ನೀವು ಕೇಂದ್ರದಲ್ಲಿ ಏನ್ ಕೊಡ್ತೀರಾ, ನಿಮ್ಗೆ ಓಟ್ ಹಾಕಿದ್ರೆ ಅಲ್ಲೇನ್ ಕೊಡ್ತೀರಾ? ಹೌದು, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದೇನು? 24,000 ಇಲ್ಲಿ ಕೊಡ್ತಾ ಇದೀವಿ ನಾವು, 2,000 ಹೆಣ್ಣು ಮಕ್ಳ ಕೈ ಕೊಡ್ತಾ ಇದೀವಿ. ಗಂಡಸರಿಗೆ ಕೋಪ ಇದೆ ಅಂತ ಹೇಳ್ತಾರೆ ಅವರು, ಗಂಡಸರು ಕೋಪ ಮಾಡ್ಕೊಂಡಿದ್ದಾರೆ, ಏನು ಕೊಡ್ತಾರೆ ಅಂತ. ಅನ್ನಭಾಗ್ಯದ ಅಕ್ಕಿ ದುಡ್ಡು 5 kg ಬರ್ತಾ ಇದೆ. ಕರೆಂಟ್ ಬಿಲ್ ಸೇವ್ ಆಗ್ತಿದೆ. ಸುಮಾರು 90% ಕುಟುಂಬಗಳಿಗೆ ಇದು ಅನುಕೂಲ ಆಗ್ತಾ ಇದೆ. 90% ಕುಟುಂಬಗಳಿಗೆ, ಮನೆಗಳಿಗೆ ಇದು ಅನುಕೂಲ ಆಗ್ತಿದೆ. ಕರೆಂಟ್ ಬಿಲ್ ಸೇವ್ ಆಗ್ತದೆ. ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಒಂದಷ್ಟು ಅದು ಹಾಸ್ಪಿಟ್ಲಿಗೆ ಏನಾದ್ರು ಅವಶ್ಯಕತೆ ಇದ್ರೆ ಒಂದು ಹಳ್ಳಿಯಿಂದ ಹಾಸ್ಪಿಟ್ಲಿಗೂ ಕೂಡ ಬಸ್ ಹತ್ತಿ ಬರ್ತಕ್ಕಂಥ ಅವಕಾಶವನ್ನ ನಮ್ಮ ಸರ್ಕಾರ ಕಲ್ಪಿಸ್ಕೊಟ್ಟಿದೆ. ಬರೀ ಮಾತಿಗೆ ಹೇಳೋದಲ್ಲ, ನಮ್ಮ ಮುಂದೆ ಇದೆ, ಸಾಕ್ಷಿ ಗುಡ್ಡೆ ನಮ್ಮ ಮುಂದೆ ಇದೆ, ಪ್ರೂಫ್ ಕೊಟ್ಟಿದ್ದೇವೆ ನಾವು. ಹಂಗಾಗಿ ಇವತ್ತು ನಾವು ಬಹಳ ಧೈರ್ಯದಿಂದ ನಿಮ್ಗೆ ಪತ್ರಿಕಾಗೋಷ್ಠಿಯನ್ನ ಕರೆದು ನಾನು ಕೂಡ ಸಾಕಷ್ಟು ಮಾತನಾಡ್ತಾ ಇದ್ದೇನೆ. ಕೇಂದ್ರದಲ್ಲಿ ನಮ್ಗೆ ನೀವು ಅಧಿಕಾರ ಕೊಟ್ರೆ ನಾವು ಮತ್ತೆ 1 ಲಕ್ಷ ಒಂದು ಬಡ ಕುಟುಂಬದ ಹೆಣ್ಣು ಮಗಳಿಗೆ ಕೊಡ್ತೇವೆ ಅನ್ನೋ ಒಂದು ನ್ಯಾಯ ಪತ್ರವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. 5 ನ್ಯಾಯದ ಅಡಿಯಲ್ಲಿ 25 ಗ್ಯಾರಂಟಿಗಳು. ನಮ್ಮ ಸಭೆಗೆ ನಾನು ಬಹುಶಃ ಮಹಿಳಾ ಶಕ್ತಿ ದೇಶದ ಶಕ್ತಿ ಅಂತ ಹೇಳ್ತೇವೆ. ಮಹಿಳೆ ಕುಟುಂಬದ ಕಣ್ಣು, ಹೆಣ್ಣು ಕುಟುಂಬದ ಕಣ್ಣು ಅಂತ ಸುಮ್ಮನೆ ಗಾದೆ ಮಾಡಲಿಲ್ಲ. ಆ ಹೆಣ್ಣು ಮಗಳ ಕೈಗೆ ಒಂದು ಶಕ್ತಿಯನ್ನು ಕೊಟ್ಟರೆ ಖಂಡಿತ ಕುಟುಂಬನೂ ಕೂಡ ಸದೃಢವಾಗ್ತದೆ, ಮತ್ತೆ ಆ ಮೂಲಕ ಈ ದೇಶ ಸದೃಢವಾಗುತ್ತೆ ಅನ್ನೋ ನಂಬಿಕೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಂಬಿಕೊಂಡಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಶಕ್ತಿಯನ್ನು ಕೊಟ್ಟಿದೆ ಈ ಒಂದು ಸರ್ಕಾರ. ನಾನು ಹೇಳ್ತಾ ಇದ್ದೆ, ನಮ್ಮ ಮಕ್ಕಳಿಗೆ ಉದ್ಯೋಗವಿಲ್ಲ. ಇಲ್ಲಿ ಆಕ್ಚುಲಿ ಪೋರ್ಟ್ ಹತ್ರದಲ್ಲಿದೆ. ನಮ್ಮ ಅಭ್ಯರ್ಥಿಗಳು ಬೆಳಿಗ್ಗೆ ಮಾತನಾಡ್ತಿದ್ರು, ಬಹಳ ಸೊಗಸಾಗಿ ಒಂದು ವಿಚಾರವನ್ನು ಹೇಳ್ತಾ ಇದ್ರು. ನಮ್ಗೆ ಬಹಳ ಖುಷಿ ಆಯ್ತು. ಅವ್ರು ನೋಡಿದ್ರೆ ಎಷ್ಟು ನಂಬಿಕೆಯಿಂದ, ಎಷ್ಟು ಕಾನ್ಫಿಡೆಂಟ್ ಆಗಿ ಅವರು ಚುನಾವಣೆಗೆ ಮತವನ್ನ ಕೇಳಲಿಕ್ಕೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಕೂಡ ಅವರ ವಿಶ್ವಾಸವನ್ನ ನೋಡಿದಾಗ, ಯಾಕಂದ್ರೆ ಇದು ಗ್ಯಾರಂಟಿಗಳು ಅವರಲ್ಲಿ ಬಹಳಷ್ಟು ವಿಶ್ವಾಸವನ್ನ, ನಮ್ಮಲ್ಲಿ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ಮೇಲೆ ವಿಶ್ವಾಸ ಬಂದಿದೆ ಜನರಿಗೆ, ಅದು ಕೂಡ ನಾವು ನುಡಿದಂತೆ ನಡೆದಿರೋದಕ್ಕೋಸ್ಕರ ಬಂದಿದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತೇನೆ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಹತ್ತದಲ್ಲಿ ಪೋರ್ಟ್ಗಳಿದಾವೆ, ನಮ್ಗೆ ಹತ್ರದಲ್ಲಿ ಈಗ ನಮ್ಗೆ ಏರ್ಪೋರ್ಟ್ ಇದೆ. ಇಲ್ಲಿ ನಾವು ನಮ್ಮ ಮಕ್ಕಳಿಗೆ ಇಲ್ಲೇ ಉದ್ಯೋಗವನ್ನ ಕಲ್ಪಿಸಿಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. ನನಗೆ ಒಂದು ಅವಕಾಶ ಕೊಡಿ, ನಾನು ಕೂಡ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಖಂಡಿತ ಇವತ್ತು ನಾನಿಲ್ಲಿ ಕೂತಿದ್ದೇನೆ. ನಾವು 25 ಗ್ಯಾರಂಟಿಗಳು 5 ನ್ಯಾಯದ ಅಡಿಯಲ್ಲಿ, ಯುವ ನ್ಯಾಯ, ಶ್ರಮಿಕ ನ್ಯಾಯ, ರೈತ ನ್ಯಾಯ, ಮಹಿಳಾ ನ್ಯಾಯ ಮತ್ತು ಪಾಲುದಾರಿಕೆ ನ್ಯಾಯ ಅನ್ನೋ ಒಂದು ಹೆಸರು ಅಡಿಯಲ್ಲಿ ನಾವು 5 ನ್ಯಾಯಗಳ ಅಡಿಯಲ್ಲಿ 25 ಗ್ಯಾರಂಟಿಗಳನ್ನ ತಂದಿದ್ದೀವಿ ಜನರಿಗೆ. ನಾವಿದು ಬರೀ ಸುಳ್ಳು ಭರವಸೆ ಅಲ್ಲ, ಇದು ಸುಳ್ಳು ಭರವಸೆಗಳಲ್ಲ, ಇದು ಸತ್ಯವಾದಂತ ಭರವಸೆಗಳು, ಸತ್ಯವಾದಂತ ಗ್ಯಾರಂಟಿಗಳು.
ಈ ಗ್ಯಾರಂಟಿಗಳನ್ನ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ನಾವು ಮಾಡ್ತೇವೆ ಅನ್ನೋ ಒಂದು ಗ್ಯಾರಂಟಿಯನ್ನ ನಾವೆಲ್ಲರೂ ಕೊಡ್ತಾ ಇದ್ದೇವೆ. ಇವತ್ತು ನೀವು ಅಂದ್ರೆ ನಮ್ಮ ಅಭ್ಯರ್ಥಿಗೆ ಏನಾದ್ರೂ ನಮ್ಮ ಜನ, ದಕ್ಷಿಣ ಕನ್ನಡದ ಜನ ಆಶೀರ್ವಾದ ಮಾಡಿ ಗೆಲ್ಲಿಸಿ ಕೊಟ್ರೆ ಖಂಡಿತ ಅವರು ನಿಜಕ್ಕೂ 100ಕ್ಕೆ 100 ನಿಮ್ಮ ಪರವಾಗಿ, ಈ ಜಿಲ್ಲೆಯ ಪರವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಲೋಕಸಭೆಯಲ್ಲಿ ನಮ್ಮ ಈ ಒಂದು ಜಿಲ್ಲೆಯ ಪರವಾಗಿ ಧ್ವನಿಯನ್ನ ಎತ್ತುತ್ತಾರೆ ಅನ್ನೋ ಒಂದು ಗ್ಯಾರಂಟಿಯನ್ನ ನಾವೆಲ್ಲರೂ ಕೊಡ್ಲಿಕ್ಕೆ ಇಲ್ಲಿ ಕೂತಿದ್ದೇವೆ. ಅದಕ್ಕೆ ನಾನೇ ಗ್ಯಾರಂಟಿ, ಈ ಭರವಸೆಗಳನ್ನು ಈಡೇರಿಸೋದು ಗ್ಯಾರಂಟಿ. ಅವರು ಸಂಸದರಾಗಿ ಆಯ್ಕೆಯಾಗಿ ಬಂದ ಮೇಲೆ ನಿಮ್ಮ ಕೆಲಸಗಳನ್ನು ಮಾಡಿಕೊಡೋದು ಕೂಡ ಗ್ಯಾರಂಟಿ ಅನ್ನೋದೇ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಸಾರಾಂಶ. ಇವತ್ತು ನಾನು ಹೇಳ್ತಾ ಇದ್ದೆ, ನಾವು ಮಹಿಳೆಯರು ಬಹಳಷ್ಟು ಕಷ್ಟಗಳನ್ನ ನೋಡಿದ್ದೇವೆ. ಈ ಒಂದು ಹಬ್ಬಗಳ ಹರಿದಿನಗಳಲ್ಲಿ ಗಂಡಸರಿಗೆ ಏನು ಕೊಟ್ಟಿಲ್ಲ ಅಂತ ಬೇಜಾರಿಲ್ಲ. ಗಂಡಸರು ಜೇಬಿಗೂ ಕಿರಿಕಿರಿ ತಪ್ಪಿದೆ. ಸ್ವಲ್ಪ ಅವರು ಕೂಡ ಇವಾಗ ಆರಾಮಾಗಿದ್ದಾರೆ. ಹೆಣ್ಣು ಮಕ್ಕಳು ಅವ್ರಿಗೆ ತೊಂದರೆ ಕೊಡೋದು, ಏನಾದ್ರು ಬಂದು ಕೇಳಕ್ ಹೋದ್ರೆ, ದುಡ್ಡು ಕೇಳಕ್ ಹೋದ್ರೆ ಕಷ್ಟದಿಂದ ಕೊಡ್ತೀವಿ. ಈಗ ಹೇಳ್ತಾರೆ, ನಿಂಗೆ 2,000 ಬರುತ್ತಲ್ಲ, ನೀನೇ ಖರ್ಚು ಮಾಡು, ನನ್ನೇನ್ ಕೇಳ್ತಿ. ಆ ರೀತಿಯಾದಂತ ಒಂದು ಶಕ್ತಿಯನ್ನು ಅವರು ಕೊಟ್ಟಿದೆ. ಗಂಡಸರಿಗೂ ಅನುಕೂಲವಾಗಿದೆ. ಹಾಗಾಗಿ ಇವತ್ತು ಎಲ್ರು ಮನೆ ಮಂದಿ ಎಲ್ಲರೂ ಕೂಡ ಅಂದ್ರೆ ಮಗುವಿಂದ ಹಿಡಿದು ಕುಟುಂಬದ ಹಿರಿಯ ಸದಸ್ಯರವರೆಗೂ ಕೂಡ ಒಂದು ಬದುಕಿನ ಒಂದು ಭದ್ರತೆಗೆ ಗ್ಯಾರಂಟಿ ಆದಂತ ಯೋಜನೆಗಳ ಮೂಲಕ ಭದ್ರತೆಯ ಗ್ಯಾರಂಟಿಯನ್ನು ನೀಡಿರ್ತಕ್ಕಂಥ ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಮ್ಮ ಜನ ಇವತ್ತು ಈ ಸಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ, ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಬೇಕು. ಮತ್ತೆ ಅವರ ಧರ್ಮ